ಮೊದಲ ಸುದ್ದಿಯತ್ತ ಗಮನ ಕೊಡೋಣ. ಕಲಬುರಗಿಯಲ್ಲಿ ಮಹಾನಗರ ಪಾಲಿಕೆಯಲ್ಲೇ ದೋಖಾ ಆಗಿರುವಂತಹ ಸ್ಟೋರಿ ಇದು. ಭೂಗಳ್ಳರು ಈ ರೀತಿಯ ಸುದ್ದಿಗಳನ್ನ ಕೇಳ್ತಾ ಇದ್ವಿ. ಆದ್ರೆ ಈಗ ಅಧಿಕಾರಿಯ ಸಹಿಯನ್ನೇ ನಕಲಿ ಮಾಡಿ ಲಕ್ಷಾಂತರ ರೂಪಾಯಿ ಎಗರಿಸಿರುವ ಸ್ಟೋರಿ ಇದು. ಕೋಟ್ಯಾಂತರ ರೂಪಾಯಿ, ಲಕ್ಷಾಂತರ ಅಲ್ಲ, ಬದಲಾಗಿ ಕೋಟ್ಯಾಂತರ ರೂಪಾಯಿ ಚೆಕ್ ಬುಕ್ ಕಳ್ಳತನ ಆಗಿದೆ. ಪಾಲಿಕೆ ಆಯುಕ್ತ ನಕಲಿ ಸಹಿ ಮಾಡಿದ್ದಾರೆ. ಆಯುಕ್ತರ ನಕಲಿ ಸಹಿ ಬಳಸಿ ಬರೋಬ್ಬರಿ 1.32 ಕೋಟಿ ಗುಳುಂ ಮಾಡಿದ್ದಾರೆ. ಮಹಾನಗರ ಪಾಲಿಕೆ ಚೆಕ್ ಬುಕ್ ಮುಖಾಂತರ ಹಣ ಡ್ರಾ ಆಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಇಂಡಿಯನ್ ಬ್ಯಾಂಕ್ನಲ್ಲಿರುವ ಆಯುಕ್ತರ ಖಾತೆಯಲ್ಲೇ ಈ ರೀತಿ ದೋಖಾ ಆಗಿರೋದು. ಕಲಬುರಗಿ ಮಹಾನಗರ ಪಾಲಿಕೆಯಲ್ಲಿ ಕಳ್ಳರು ಚೆಕ್ ಬುಕ್ ಕಳ್ಳತನ ಮಾಡಿದ್ದಲ್ಲದೆ ಅಧಿಕಾರಿಯ ಸಹಿಯನ್ನ ಕೂಡ ಫೋರ್ಜರಿ ಮಾಡುವ ಮೂಲಕ ಸರಿಸುಮಾರು 1.5 ಕೋಟಿಗೂ ಹತ್ತತ್ರ ಕಳ್ಳತನ ಮಾಡಿದ್ದಾರೆ. ಕಲಬುರಗಿಯ ಮಹಾನಗರ ಪಾಲಿಕೆಯಲ್ಲಿ ಆಗಿರುವಂತಹ ಘಟನೆ ಇದು. 1.32 ಕೋಟಿ ಹಣ ಗುಳುಂ ಸ್ವಾಹ ಆಗಿದೆ. ಕಳ್ಳರ ಬಂಧನ ಏನೋ ಆಗಿದೆ, ಬಟ್ ಹೇಗೆ ಮಾಡಿದ್ರು ಈ ಕಳ್ಳತನ ಅನ್ನೋದೇ ರೋಚಕ ಸ್ಟೋರಿ. ಚೆಕ್ ಬುಕ್ ಕೂಡ ಕಳ್ಳತನ ಮಾಡಿದ್ದಾರೆ. ಸಹಿ, ನೀವು ಯೋಚನೆ ಮಾಡಿ, ಒಂದು ಸಹಿಯನ್ನ ಫೋರ್ಜರಿ ಮಾಡೋದಕ್ಕೆ ಬಹಳ ಹತ್ತಿರದಿಂದ ಬಲ್ಲವರೇ ಆಗಿರ್ಬೇಕು ಅವರು. ಆ ಅಧಿಕಾರಿಯ ಸಹಿಯನ್ನ ಗಮನದಲ್ಲಿಟ್ಕೊಂಡು ಅವ್ರು ಹೇಗೆ ಸಹಿ ಮಾಡ್ತಾರೋ ಹಾಗೆ ಚೆಕ್ ಬುಕ್ ನಲ್ಲಿ ಸಹಿ ಮಾಡಿ ಬರೋಬ್ಬರಿ 1.5 ಕೋಟಿ ಹತ್ತತ್ರ ಹಣವನ್ನ ಗುಳುಂ ಮಾಡಿದ್ದಾರೆ ಕಳ್ಳರು. ಆಗಿಲ್ಲ, ಅದರದ್ದು ಹೇಳ್ತೀನಿ. ಒಂದು ಚೆಕ್ ಬ್ಯಾಂಕ್ ಮ್ಯಾನೇಜರ್ ನಮಗೆ ಫೋನ್ ಮಾಡಿ ಕೇಳಿದ್ರು, ನಮ್ಮ ಅಕೌಂಟ್ ಸೆಕ್ಷನ್ಗೆ ಈ ರೀತಿ ಒಂದು ಚೆಕ್ ಬಂದಿದೆ, ನೀವೇನಾದರೂ ಇಶ್ಯೂ ಮಾಡಿದ್ದೀರಾ ಅಂತ ಕೇಳಿದರು. ನಾವು ಒಂದು ಸ್ವಲ್ಪ ವೆಯ್ಟ್ ಮಾಡಿರಿ, ನಾವು 1 ಅವರ್ ಟೈಮ್ ಕೊಡ್ರಿ, ನಾವು ವೆರಿಫಿಕೇಷನ್ ಮಾಡಿ ಹೇಳ್ತೀವಿ ಅಂತಂದೆ ನಾನು. ಆ ವೆರಿಫಿಕೇಷನ್ ಮಾಡಿದಾಗ ಆ ವ್ಯಕ್ತಿಗೆ ನಾವು ಯಾವುದೇ ವರ್ಕ್ ಆಗಲಿ ಅಥವಾ ಬೇರೆ ಉದ್ದೇಶದಿಂದ ಅವನಿಗೆ ಚೆಕ್ ಇಶ್ಯೂ ಮಾಡಿದ್ದು ಇದ್ದಿದ್ದಿಲ್ಲ. ಇರಲಾರ್ದಂಗೆ ನಾನು ಅವ್ರಿಗೆ ಬ್ಯಾಂಕ್ ಮ್ಯಾನೇಜರ್ಗೆ ಇದು ಚೆಕ್ ಹೆಲ್ಡಪ್ ಮಾಡಿರಿ, ನಮ್ಮ ಕಡೆಯಿಂದ ಇಶ್ಯೂ ಆಗಿಲ್ಲ ಅಂತ ನಾನು ಹೇಳಿದೆ. ಆಮೇಲೆ ಮರುದಿವಸ ಮತ್ತೆ ಒಂದು ಚೆಕ್ಕು ಬಂದಿದೆ 49 ಲ್ಯಾಕದ್ದು. ಅದನ್ನು ಅವ್ರು ಕೇಳಿದರು, ಇಲ್ಲ ಸರ್ ಇದೊಂದು ಬಂದಿದೆ ಅಂತಂದರು, ಅದನ್ನು ಹೆಲ್ಡಪ್ ಮಾಡಿರಿ ಅಂತ ಹೇಳಿದ್ವಿ. ಆ ನಂತರ ನಾವು ಆ ಅಕೌಂಟನ್ನು ಚೆಕ್ ಮಾಡಿದಾಗ ಆ ಅಕೌಂಟದ್ದು ಚೆಕ್ ಬುಕ್ ಮಹಾನಗರ ಪಾಲಿಕೆಯಿಂದ ಗಾಯವಾಗಿದೆ. ಆನಂತರ ಆ ಚೆಕ್ ಬುಕ್ದಿಂದಲೇ ಒಂದು ಚೆಕ್ಕು ಆಲ್ರೆಡಿ ವಿಡ್ರಾ ಆಗಿಬಿಟ್ಟಿದೆ, ಒಂದು 15 ಡೇಸ್ ಬ್ಯಾಕೆ. ಅದು 35 ಲ್ಯಾಕ್ಸ್ ಸಮಥಿಂಗ್ ಇದೆ, ಅದು ಡ್ರಾ ಆಗಿ ಹೋಗಿಬಿಟ್ಟಿದ್ದು. ಒಂದು ಚೆಕ್ಕು ಬ್ಯಾಂಕ್ ಮ್ಯಾನೇಜರ್ ನಮಗೆ ಫೋನ್ ಮಾಡಿ ಕೇಳಿದ್ರು, ನಮ್ಮ ಅಕೌಂಟ್ ಸೆಕ್ಷನ್ಗೆ ಈ ರೀತಿ ಒಂದು ಚೆಕ್ ಬಂದಿದೆ, ನೀವೇನಾದರೂ ಇಶ್ಯೂ ಮಾಡಿದ್ದೀರಾ ಅಂತ ಕೇಳಿದರು. ನಾವು ಒಂದು ಸ್ವಲ್ಪ ವೆಯ್ಟ್ ಮಾಡಿರಿ, ನಾವು 1 ಅವರ್. ಇಲ್ಲಿ ನೋಡಿ ಹೇಗೆ ಈ ಕಳ್ಳತನ ಪ್ರಕರಣ ಬೆಳಕಿಗೆ ಬಂತು ಅನ್ನೋದ್ರ ಬಗ್ಗೆ ಅವರು ಎಕ್ಸಾಕ್ಟ್ಲಿ ಮಾಹಿತಿ ಕೊಡ್ತಾ ಇದ್ರು. ಒಂದು ಕರೆ ಹೋಯ್ತಂತೆ, ಇಷ್ಟು ಅಮೌಂಟ್ನ ಚೆಕ್ ಬಂದಿದೆ ನಮಗೆ, ಇದು ನೀವೇ ಕಳಿಸಿರೋದಾ ಹೇಗೆ ಅಂತ. ಆಗ ಈ ಕಳ್ಳತನದ ಪ್ರಕರಣ ಬೆಳಕಿಗೆ ಬಂದಿರೋದು. ಯೂಶಲಿ ನಮ್ಮ ಸಹಿ ಅಥವಾ ನಮ್ಮ ಚೆಕ್ ಬುಕ್ ಕಳ್ಳತನ ಆಗಬೇಕು ಅಂದರೆ ಯಾರು ಹತ್ತಿರದವರು ಬಲ್ಲವರೇ ಆಗಿರ್ಬೇಕಲ್ಲ. ಅದು ಕೂಡ ಮಹಾನಗರ ಪಾಲಿಕೆಗೆ ಬರ್ತಾರೆ, ಅಲ್ಲಿರುವಂಥ ಚೆಕ್ ಬುಕ್ಕನ್ನು ಎಗರಿಸ್ತಾರೆ, ಅಧಿಕಾರಿಯ ಸಹಿಯನ್ನು ಫೋರ್ಜರಿ ಮಾಡ್ತಾರೆ, 1.5 ಕೋಟಿ ಹಣವನ್ನು ಗುಳುಂ ಮಾಡ್ತಾರೆ ಅಂದರೆ ಇದು ಸಾಮಾನ್ಯನಾ? ಖಂಡಿತ ಅಲ್ಲ. ಯಾರೋ ಕಚೇರಿಯ ಒಳಗಡೆ ಎಲ್ಲ ಬಲ್ಲವರಿಂದಲೇ ಆಗಿರುವಂತಹ ಪ್ರಕರಣ ಅನ್ನೋದು ಬಹಳ ಸ್ಪಷ್ಟವಾಗ್ತಾ ಇದೆ. ಸದ್ಯ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಳ್ಳರ ಬಂಧನ ಕೂಡ ಆಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಮೊದಲ ಸುದ್ದಿಯತ್ತ ಗಮನ ಕೊಡೋಣ. ಕಲಬುರಗಿಯಲ್ಲಿ ಮಹಾನಗರ ಪಾಲಿಕೆಯಲ್ಲೇ ದೋಖಾ ಆಗಿರುವಂತಹ ಸ್ಟೋರಿ ಇದು. ಭೂಗಳ್ಳರು ಈ ರೀತಿಯ ಸುದ್ದಿಗಳನ್ನ ಕೇಳ್ತಾ ಇದ್ವಿ. ಆದ್ರೆ ಈಗ ಅಧಿಕಾರಿಯ ಸಹಿಯನ್ನೇ ನಕಲಿ ಮಾಡಿ ಲಕ್ಷಾಂತರ ರೂಪಾಯಿ ಎಗರಿಸಿರುವ ಸ್ಟೋರಿ ಇದು. ಕೋಟ್ಯಾಂತರ ರೂಪಾಯಿ, ಲಕ್ಷಾಂತರ ಅಲ್ಲ, ಬದಲಾಗಿ ಕೋಟ್ಯಾಂತರ ರೂಪಾಯಿ ಚೆಕ್ ಬುಕ್ ಕಳ್ಳತನ ಆಗಿದೆ. ಪಾಲಿಕೆ ಆಯುಕ್ತ ನಕಲಿ ಸಹಿ ಮಾಡಿದ್ದಾರೆ. ಆಯುಕ್ತರ ನಕಲಿ ಸಹಿ ಬಳಸಿ ಬರೋಬ್ಬರಿ 1.32 ಕೋಟಿ ಗುಳುಂ ಮಾಡಿದ್ದಾರೆ. ಮಹಾನಗರ ಪಾಲಿಕೆ ಚೆಕ್ ಬುಕ್ ಮುಖಾಂತರ ಹಣ ಡ್ರಾ ಆಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಇಂಡಿಯನ್ ಬ್ಯಾಂಕ್ನಲ್ಲಿರುವ ಆಯುಕ್ತರ ಖಾತೆಯಲ್ಲೇ ಈ ರೀತಿ ದೋಖಾ ಆಗಿರೋದು. ಕಲಬುರಗಿ ಮಹಾನಗರ ಪಾಲಿಕೆಯಲ್ಲಿ ಕಳ್ಳರು ಚೆಕ್ ಬುಕ್ ಕಳ್ಳತನ ಮಾಡಿದ್ದಲ್ಲದೆ ಅಧಿಕಾರಿಯ ಸಹಿಯನ್ನ ಕೂಡ ಫೋರ್ಜರಿ ಮಾಡುವ ಮೂಲಕ ಸರಿಸುಮಾರು 1.5 ಕೋಟಿಗೂ ಹತ್ತತ್ರ ಕಳ್ಳತನ ಮಾಡಿದ್ದಾರೆ.
ಕಲಬುರಗಿಯ ಮಹಾನಗರ ಪಾಲಿಕೆಯಲ್ಲಿ ಆಗಿರುವಂತಹ ಘಟನೆ ಇದು. 1.32 ಕೋಟಿ ಹಣ ಗುಳುಂ ಸ್ವಾಹ ಆಗಿದೆ. ಕಳ್ಳರ ಬಂಧನ ಏನೋ ಆಗಿದೆ, ಬಟ್ ಹೇಗೆ ಮಾಡಿದ್ರು ಈ ಕಳ್ಳತನ ಅನ್ನೋದೇ ರೋಚಕ ಸ್ಟೋರಿ. ಚೆಕ್ ಬುಕ್ ಕೂಡ ಕಳ್ಳತನ ಮಾಡಿದ್ದಾರೆ. ಸಹಿ, ನೀವು ಯೋಚನೆ ಮಾಡಿ, ಒಂದು ಸಹಿಯನ್ನ ಫೋರ್ಜರಿ ಮಾಡೋದಕ್ಕೆ ಬಹಳ ಹತ್ತಿರದಿಂದ ಬಲ್ಲವರೇ ಆಗಿರ್ಬೇಕು ಅವರು. ಆ ಅಧಿಕಾರಿಯ ಸಹಿಯನ್ನ ಗಮನದಲ್ಲಿಟ್ಕೊಂಡು ಅವ್ರು ಹೇಗೆ ಸಹಿ ಮಾಡ್ತಾರೋ ಹಾಗೆ ಚೆಕ್ ಬುಕ್ ನಲ್ಲಿ ಸಹಿ ಮಾಡಿ ಬರೋಬ್ಬರಿ 1.5 ಕೋಟಿ ಹತ್ತತ್ರ ಹಣವನ್ನ ಗುಳುಂ ಮಾಡಿದ್ದಾರೆ ಕಳ್ಳರು. ಆಗಿಲ್ಲ, ಅದರದ್ದು ಹೇಳ್ತೀನಿ. ಒಂದು ಚೆಕ್ಕು ಬ್ಯಾಂಕ್ ಮ್ಯಾನೇಜರ್ ನಮಗೆ ಫೋನ್ ಮಾಡಿ ಕೇಳಿದ್ರು ನಮ್ಮ ಅಕೌಂಟ್ ಸೆಕ್ಷನ್ಗೆ, ಈ ರೀತಿ ಒಂದು ಚೆಕ್ ಬಂದಿದೆ, ನೀವೇನಾದರೂ ಇಶ್ಯೂ ಮಾಡಿದ್ದೀರಾ ಅಂತ ಕೇಳಿದರು. ನಾವು ಒಂದು ಸ್ವಲ್ಪ ವೆಯ್ಟ್ ಮಾಡಿರಿ, ನಾವು 1 ಅವರ್ ಟೈಮ್ ಕೊಡ್ರಿ, ನಾವು ವೆರಿಫಿಕೇಷನ್ ಮಾಡಿ ಹೇಳ್ತೀವಿ ಅಂತಂದೆ ನಾನು. ಆ ವೆರಿಫಿಕೇಷನ್ ಮಾಡಿದಾಗ ಆ ವ್ಯಕ್ತಿಗೆ ನಾವು ಯಾವುದೇ ವರ್ಕ್ ಆಗಲಿ ಅಥವಾ ಬೇರೆ ಉದ್ದೇಶದಿಂದ ಅವನಿಗೆ ಚೆಕ್ ಇಶ್ಯೂ ಮಾಡಿದ್ದು ಇದ್ದಿದ್ದಿಲ್ಲ. ಇರಲಾರ್ದಂಗೆ ನಾನು ಅವ್ರಿಗೆ ಬ್ಯಾಂಕ್ ಮ್ಯಾನೇಜರ್ಗೆ ಇದು ಚೆಕ್ ಹೆಲ್ಡಪ್ ಮಾಡಿರಿ, ನಮ್ಮ ಕಡೆಯಿಂದ ಇಶ್ಯೂ ಆಗಿಲ್ಲ ಅಂತ ನಾನು ಹೇಳಿದೆ. ಆಮೇಲೆ ಮರುದಿವಸ ಮತ್ತೆ ಒಂದು ಚೆಕ್ಕು ಬಂದಿದೆ 49 ಲ್ಯಾಕದ್ದು. ಅದನ್ನು ಅವ್ರು ಕೇಳಿದರು, ಇಲ್ಲ ಸರ್ ಇದೊಂದು ಬಂದಿದೆ ಅಂತಂದರು, ಅದನ್ನು ಹೆಲ್ಡಪ್ ಮಾಡಿರಿ ಅಂತ ಹೇಳಿದ್ವಿ. ಆ ನಂತರ ನಾವು ಆ ಅಕೌಂಟನ್ನು ಚೆಕ್ ಮಾಡಿದಾಗ ಆ ಅಕೌಂಟದ್ದು ಚೆಕ್ ಬುಕ್ ಮಹಾನಗರ ಪಾಲಿಕೆಯಿಂದ ಗಾಯವಾಗಿದೆ. ಆನಂತರ ಆ ಚೆಕ್ ಬುಕ್ದಿಂದಲೇ ಒಂದು ಚೆಕ್ಕು ಆಲ್ರೆಡಿ ವಿಡ್ರಾ ಆಗಿಬಿಟ್ಟಿದೆ, ಒಂದು 15 ಡೇಸ್ ಬ್ಯಾಕೆ. ಅದು 35 lakhs ಸಮಥಿಂಗ್ ಇದೆ, ಅದು ಡ್ರಾ ಆಗಿ ಹೋಗಿಬಿಟ್ಟಿದ್ದು. ಒಂದು ಚೆಕ್ಕು ಬ್ಯಾಂಕ್ ಮ್ಯಾನೇಜರ್ ನಮಗೆ ಫೋನ್ ಮಾಡಿ ಕೇಳಿದ್ರು ನಮ್ಮ ಅಕೌಂಟ್ ಸೆಕ್ಷನ್ಗೆ, ಈ ರೀತಿ ಒಂದು ಚೆಕ್ ಬಂದಿದೆ, ನೀವೇನಾದರೂ ಇಶ್ಯೂ ಮಾಡಿದ್ದೀರಾ ಅಂತ ಕೇಳಿದರು. ನಾವು ಒಂದು ಸ್ವಲ್ಪ ವೆಯ್ಟ್ ಮಾಡಿರಿ, ನಾವು 1 ಅವರ್. ಇಲ್ಲಿ ನೋಡಿ ಹೇಗೆ ಈ ಕಳ್ಳತನ ಪ್ರಕರಣ ಬೆಳಕಿಗೆ ಬಂತು ಅನ್ನೋದ್ರ ಬಗ್ಗೆ ಅವರು ಎಕ್ಸಾಕ್ಟ್ಲಿ ಮಾಹಿತಿ ಕೊಡ್ತಾ ಇದ್ರು. ಒಂದು ಕರೆ ಹೋಯ್ತಂತೆ, ಇಷ್ಟು ಅಮೌಂಟ್ನ ಚೆಕ್ ಬಂದಿದೆ ನಮಗೆ, ಇದು ನೀವೇ ಕಳಿಸಿರೋದಾ ಹೇಗೆ ಅಂತ. ಆಗ ಈ ಕಳ್ಳತನದ ಪ್ರಕರಣ ಬೆಳಕಿಗೆ ಬಂದಿರೋದು. ಯೂಶಲಿ ನಮ್ಮ ಸಹಿ ಅಥವಾ ನಮ್ಮ ಚೆಕ್ ಬುಕ್ ಕಳ್ಳತನ ಆಗಬೇಕು ಅಂದರೆ ಯಾರೋ ಹತ್ತಿರದವರು ಬಲ್ಲವರೇ ಆಗಿರಬೇಕಲ್ಲ. ಅದು ಕೂಡ ಮಹಾನಗರ ಪಾಲಿಕೆಗೆ ಬರ್ತಾರೆ, ಅಲ್ಲಿರುವಂಥ ಚೆಕ್ ಬುಕ್ಕನ್ನು ಎಗರಿಸ್ತಾರೆ, ಅಧಿಕಾರಿಯ ಸಹಿಯನ್ನ ಫೋರ್ಜರಿ ಮಾಡ್ತಾರೆ, 1.5 ಕೋಟಿ ಹಣವನ್ನು ಗುಳುಂ ಮಾಡ್ತಾರೆ ಅಂದರೆ ಇದು ಸಾಮಾನ್ಯನಾ? ಖಂಡಿತ ಅಲ್ಲ. ಯಾರೋ ಕಚೇರಿಯ ಒಳಗಡೆ ಎಲ್ಲ ಬಲ್ಲವರಿಂದಲೇ ಆಗಿರುವಂಥ ಪ್ರಕರಣ ಅನ್ನೋದು ಬಹಳ ಸ್ಪಷ್ಟವಾಗ್ತಾ ಇದೆ. ಸದ್ಯ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಳ್ಳರ ಬಂಧನ ಕೂಡ ಆಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಚೆಕ್ ಬುಕ್ ಅನ್ನ ಎಗರಿಸ್ತಾರೆ, ಅಧಿಕಾರಿಯ ಸಹಿಯನ್ನ ಫೋರ್ಜರಿ ಮಾಡ್ತಾರೆ, 1.5 ಕೋಟಿ ಹಣವನ್ನ ಗುಳುಂ ಮಾಡ್ತಾರೆ ಅಂದ್ರೆ ಇದು ಸಾಮಾನ್ಯನಾ? ಖಂಡಿತ ಅಲ್ಲ. ಯಾರೋ ಕಚೇರಿಯ ಒಳಗಡೆ ಎಲ್ಲ ಬಲ್ಲವರಿಂದಲೇ ಆಗಿರುವಂಥ ಪ್ರಕರಣ ಅನ್ನೋದು ಬಹಳ ಸ್ಪಷ್ಟವಾಗ್ತಾ ಇದೆ. ಸದ್ಯ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಳ್ಳರ ಬಂಧನ ಕೂಡ ಆಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ.